ಸುಮಾರು 46 ವರ್ಷಗಳ ಬಳಿಕ ಇದೀಗ ಪುರಿಯ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಬಾಗಿಲನ್ನು ತೆರೆಯೋಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲಿರುವಂತಹ ಪುರಾತನ ಅಂದ್ರೆ ತೀರಾ ಹಳೆಯ ಚಿನ್ನಾಭರಣ ವಜ್ರ ವೈಡೂರ್ಯದ ಬಗ್ಗೆ ತಿಳಿದುಕೊಳ್ಳುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಪುರಿ ಜಗನ್ನಾಥ ದೇಗುಲದ ರತ್ನ ಭಂಡಾರ ರಹಸ್ಯ. 4 ದಶಕದ ಬಳಿಕ ಇಂದು ರತ್ನ ಭಂಡಾರ ಓಪನ್. ಪುರಾತನ ಚಿನ್ನಾಭರಣ ವಜ್ರ ವೈಡೂರ್ಯ. ಎಷ್ಟಿದೆ ಪುರಿ ಜಗನ್ನಾಥನ ಸಂಪತ್ತು? ಹೌದು, ನೀವೆಲ್ಲ ಹಿಂದೆ ತಿರುವನಂತಪುರಂನಲ್ಲಿರುವ ಪದ್ಮನಾಭ ದೇವಸ್ಥಾನದ ತಳಮಹಡಿಯಲ್ಲಿ ದೊಡ್ಡ ಪ್ರಮಾಣದ ಪುರಾತನ ಕಾಲದ ಚಿನ್ನಾಭರಣ ಪತ್ತೆಯಾಗಿದ್ದನ್ನು ನೋಡಿದ್ರಿ. ನೆಲಮಹಡಿಯಲ್ಲಿ ಗತಕಾಲದಲ್ಲಿ ಸಂಗ್ರಹವಾಗಿದ್ದ ಸಂಪತ್ತನ್ನು ಲೆಕ್ಕ ಹಾಕಲಾಗಿತ್ತು. ಜಗತ್ತಿನ ಶ್ರೀಮಂತ ದೇಗುಲ ತಿರುಪತಿಯನ್ನ ಕೇವಲ ಒಂದೇ ದಿನದಲ್ಲಿ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಹಿಂದಿಕ್ಕಿತ್ತು. ಅಲ್ಲಿ ಪತ್ತೆಯಾದಂತಹ ಭಾರೀ ನಿಧಿ ಯಾರ ಊಹೆಗೂ ನಿಲುಕದ್ದಾಗಿತ್ತು. ಚಿನ್ನದ ಸಾಗರವೇ ಕಂಡು ಬಂದಿತ್ತು. ಇಲ್ಲಿ ಸಾವಿರಾರು ವರ್ಷ ಹಳೆಯದಾದ ಬಂಗಾರದ ಪಟ್ಟಿ, ಸರ, ನಾಣ್ಯಗಳು, ಹರಳು, ವಜ್ರ, ಕಿರೀಟಗಳು ಪತ್ತೆಯಾಗಿತ್ತು. ಒಟ್ಟಾರೆ 1 ಲಕ್ಷ ಕೋಟಿ ಮೌಲ್ಯಕ್ಕಿಂತ ಹೆಚ್ಚು ಬೆಲೆ ಬಾಳುವಂತಹ ನಿಧಿ ಪತ್ತೆಯಾಗಿತ್ತು. ಅಲ್ಲದೆ ಈ ನಿಧಿಯನ್ನ ಸರ್ಪಗಳು ಕಾಯ್ತಾ ಇದೆ ಎಂಬಂತಹ ನಂಬಿಕೆ ಇದೆ. ಅಂತಹ ಕೆಲವು ದೇವಸ್ಥಾನಗಳಲ್ಲಿ ಒಡಿಶಾದ ಪುರಿ ಜಗನ್ನಾಥ ದೇವಾಲಯ ಕೂಡ ಒಂದು. ಹೌದು, ತಿರುವನಂತಪುರದ ಅನಂತ ಪದ್ಮನಾಭ ಸ್ವಾಮಿ ನಿಧಿಯಂತೆ ಈಗ 46 ವರ್ಷಗಳ ಬಳಿಕ ಇವತ್ತು ಪುರಿಯ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಕೋಣೆಯನ್ನ ತೆರೆಯಲಾಗ್ತಾ ಇದೆ. ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಬಾಗಿಲನ್ನ ಇವತ್ತು ತೆರೆಯಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಅಲ್ಲಿರುವ ಪುರಾತನ ಚಿನ್ನಾಭರಣ ವಜ್ರ ವೈಢೂರ್ಯದ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡಲಾಗ್ತಿದೆ. ರತ್ನ ಭಂಡಾರವನ್ನ ತೆರೆಯಲು ಸಕಲ ಸಿದ್ಧತೆ. ಜಗನ್ನಾಥನ ನಿಧಿಗಿದಿಯ ಸರ್ಪಗಾವಲು. ಸಂಪತ್ತಿನ ಬಗ್ಗೆ ಹೆಚ್ಚಾಯಿತು ಕುತೂಹಲ. 1985 ಜುಲೈ 14ರಂದು ಬಲಭದ್ರ ದೇವರ ಚಿನ್ನಾಭರಣಗಳ ಪತ್ತೆಗಾಗಿ ರತ್ನ ಭಂಡಾರದ ಕೊನೆಯ ಬಾರಿಗೆ ತೆರೆಯಲಾಗಿತ್ತು. ರತ್ನ ಭಂಡಾರದಲ್ಲಿ ಎಷ್ಟು ನಿಧಿಗಳಿದೆ ಎಂಬ ಬಗ್ಗೆ 1978 ಮೇ 13ರಿಂದ ಜುಲೈ 13ರವರೆಗೂ ಲೆಕ್ಕಾಚಾರ ಹಾಕಲಾಗಿತ್ತು. ಇದು ಕೊನೆಯದಾಗಿ ನಡೆದ ಲೆಕ್ಕಾಚಾರವಾಗಿತ್ತು. ಆ ಬಳಿಕ ರತ್ನ ಭಂಡಾರದೊಳಗೆ ವಿಷಕಾರಿ ಸರ್ಪಗಳು, ನಾಗರ ಹಾವುಗಳು ಕಾವಲು ಕಾಯುತ್ತಿರುವ ಬಗ್ಗೆ ದಂತಕಥೆಗಳು, ಜಾನಪದ ಕಥೆಗಳು ಹುಟ್ಟಿಕೊಂಡಿದ್ವು. ಹೀಗಾಗಿ ಬಾಗಿಲು ತೆರೆಯುವ ಸಾಹಸವನ್ನ ಮಾಡಲಿಕ್ಕೆ ಯಾರೂ ಹೋಗಿರಲಿಲ್ಲ. ಬರೋಬ್ಬರಿ 4 ದಶಕಗಳ ಬಳಿಕ ರತ್ನ ಭಂಡಾರದ ಬಾಗಿಲು ತೆರೆಯಲಿದ್ದು, ಅಲ್ಲಿರುವ ಪುರಾತನ ಚಿನ್ನಾಭರಣ ವಜ್ರ ವೈಡೂರ್ಯದ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲ ಜಾಸ್ತಿಯಾಗಿದೆ. ಅದರ ಜೊತೆಗೆ ಅಲ್ಲಿ ವಾಸವಾಗಿರುವ ಹಾವುಗಳ ಬಗ್ಗೆಯೂ ಕೂಡ ಅಧಿಕಾರಿಗಳಿಗೆ ಅಷ್ಟೇ ಭಯ ಜಾಸ್ತಿ ಇದೆ. ಹೀಗಾಗಿ ನುರಿತ ಉರಗ ತಜ್ಞರು, ವೈದ್ಯರ ತಂಡ, ಆಂಬ್ಯುಲೆನ್ಸ್ ಕೂಡ ಸನ್ನದ್ಧವಾಗಿಟ್ಟುಕೊಳ್ಳಲಾಗಿದೆ. ಈ ನಡುವೆ ಶ್ರೀ ಜಗನ್ನಾಥ ಟೆಂಪಲ್ನ ಅಡ್ಮಿನಿಸ್ಟ್ರೇಷನ್ ಅಧಿಕಾರಿಗಳು ಮಾತ್ರ ರತ್ನ ಭಂಡಾರದ ಸುತ್ತಮುತ್ತ ಇರುವ ಹಾವುಗಳಿಂದ ರಕ್ಷಣೆ ಪಡೆಯುವುದು ಹೇಗೆಂಬ ಚಿಂತೆಯಲ್ಲಿದ್ದಾರೆ. ಅದಕ್ಕಾಗಿ ನುರಿತ ಉರಗ ತಜ್ಞರಿಗಾಗಿ ಶೋಧ ಕಾರ್ಯವನ್ನು ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಏನಾದರೂ ಅಪಾಯ ಸಂಭವಿಸಿದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ ವೈದ್ಯರ ತಂಡವನ್ನು ನಿಯೋಜಿಸಿಕೊಳ್ಳಲು ತಯಾರಾಗಿದ್ದಾರೆ. ಜಗನ್ನಾಥ ದೇವಸ್ಥಾನದ ರತ್ನ ಭಂಡಾರದಲ್ಲಿ ಇರುವಂತಹ ಅಮೂಲ್ಯ ವಜ್ರ ವೈಡೂರ್ಯ ಚಿನ್ನಾಭರಣಗಳನ್ನು ಬಳಸಿಕೊಂಡ್ರೆ ವಿಶ್ವದ ಹಲವು ಬಡ ರಾಷ್ಟ್ರಗಳು ಆರ್ಥಿಕತೆಯಿಂದ ಸುಧಾರಿಸಿಕೊಳ್ಳಬಹುದಂತೆ. 1978ರಲ್ಲಿ ಕೊನೆ ಬಾರಿಗೆ ಲೆಕ್ಕ ಹಾಕಿದ ವೇಳೆ ಪುರಿ ರತ್ನ ಭಂಡಾರದಲ್ಲಿ 12,500 ಚಿನ್ನಾಭರಣಗಳಿದ್ದು, ಅದರಲ್ಲಿ ವಜ್ರ, ಪಚ್ಚೆ, ಹರಳುಗಳಿದ್ವಂತೆ. ಬಾಗಿಲು ತೆರೆಯಲು ಆದೇಶಿಸಿದ ಸುಪ್ರೀಂ ಕೋರ್ಟ್. 2018ರಲ್ಲಿ ಸುಪ್ರೀಂ ಕೋರ್ಟ್ ಪುರಾತತ್ವ ಇಲಾಖೆಗೆ ರತ್ನ ಭಂಡಾರದ ಆಭರಣಗಳನ್ನು ಪರಿಶೀಲಿಸುವಂತೆ ಆದೇಶಿಸಿತ್ತು. ಈ ಸಂದರ್ಭದಲ್ಲಿ ದೇವಾಲಯಕ್ಕೆ ಪರಿಶೀಲನೆಗೆ ಆಗಮಿಸಿದ IAS ಅಧಿಕಾರಿಗಳ ತಂಡಕ್ಕೆ ದೇವಾಲಯದ ಕೀಲಿ ಕೈ ನಾಪತ್ತೆಯಾಗಿದೆ ಅಂತ ತಿಳಿಸಿದರು. ಇದೀಗ ಹೆಚ್ಚುವರಿಯಾಗಿರುವಂತಹ ಕೀ ಮೂಲಕ ಬೀಗ ತೆರೆಯಲು ಪ್ರಯತ್ನ ನಡೆಯಲಿದೆ. ಒಂದು ವೇಳೆ ಆ ಕೀಯಿಂದ ಬಾಗಿಲು ತೆರೆಯದಿದ್ದರೆ ಬಾಗಿಲನ್ನು ಒಡೆದು ರತ್ನ ಭಂಡಾರದಲ್ಲಿರುವ ಚಿನ್ನಾಭರಣಗಳ ಲೆಕ್ಕಾಚಾರ ನಡೆಯಲಿದೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ಅನಂತ ಪದ್ಮನಾಭ ಸ್ವಾಮಿಯ ಬಳಿಕ ಇವತ್ತು ಜಗನ್ನಾಥನ ರತ್ನ ಭಂಡಾರದ ರಹಸ್ಯ ಬಹಿರಂಗವಾಗಲಿದೆ. ಜಗನ್ನಾಥನ ಭಂಡಾರ ಎಷ್ಟಿದೆ ಅನ್ನೋದು ಕುತೂಹಲಕ್ಕೆ ಇವತ್ತು ತೆರೆ ಬೀಳಲಿದೆ. ಕೋಟ್ಯಾಂತರ ಸಂಖ್ಯೆಯ ಭಕ್ತರನ್ನ ಹೊಂದಿರುವ ದೇವಾಲಯ ಮತ್ತೊಂದು ಪವಾಡಕ್ಕೆ ಸಾಕ್ಷಿಯಾಗಲಿದೆ. ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.